ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒತ್ತುವರಿ ತೆರವು ವೇಳೆ ಕಲ್ಲು ತೂರಾಟ ಆಗಿರುವಂತಹ ಘಟನೆ ನಡೆದಿದೆ. ರಾಮಲೀಲಾ ಮೈದಾನದ ತರ್ಕಮನ್ ಗೇಟ್ ಬಳಿ ಈ ಘಟನೆ ನಡೆದಿರೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಫೈಜ್-ಎ ಇಲಾಹಿ ಮಸೀದಿ ಬಳಿ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಹೈಕೋರ್ಟ್ ಆದೇಶದ ಮೇರೆಗೆ ಎನ್ಸಿಡಿ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ಜೆಸಿಬಿ ಮತ್ತು ಅಲ್ಲಿದ್ದಂಥ ಅಧಿಕಾರಿಗಳ ಮೇಲೆ ಕಿಡಿಗೇಡಿಗಳು ಕಲ್ಲನ್ನೆಸೆದಿದ್ದಾರೆ. ನಿನ್ನೆ ಮಧ್ಯರಾತ್ರಿಯಿಂದ ನಡೆಯುತ್ತಿದ್ದಂತಹ ತೆರವು ಕಾರ್ಯಾಚರಣೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ RAF ಪಡೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. कुछ नहीं पता चलेगा। ಒಂದು ಕಡೆ ಪೊಲೀಸರನ್ನ ನಿಯೋಜನೆ ಮಾಡಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಜೆಸಿಬಿಗಳು ಸಾಲುಗಟ್ಟಿ ನಿಂತಿದೆ. ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಸೀದಿ ಬಳಿ ಕಲ್ಲು ತೂರಾಟ ಆಗಿರೋದು. RAF ಪಡೆಯನ್ನ ನಿಯೋಜನೆ ಮಾಡೋದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅವ್ರಿಗೆ ಯಾರ ಆರ್ಡರ್ಗೆ ಅಥವಾ ಯಾರದೇ ಒಂದು ಆದೇಶಕ್ಕೋಸ್ಕರ ಅವ್ರು ಕಾಯೋದಿಲ್ಲ. ಏನಾದ್ರೂ ತುಟಿಕ್ ಪಿಟಿಕ್ ಅಂದ್ರೆ ತಕ್ಷಣ ಆಕ್ಷನ್ ಮಾಡಕ್ ಬರ್ತಾರ ಅವರು. ಅದಕ್ಕೆ ಅವರು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಕರೆದವರು. ಅವ್ರಿಗೆ ಅಧಿಕಾರಿಗಳ ಆದೇಶ ಕೊಡಬೇಕು, ಪೊಲೀಸರು ಪರ್ಮಿಷನ್ ಕೊಡಬೇಕು, DC ಕೊಡಬೇಕು, ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಅಂತ ಏನಿಲ್ಲ. ಅವ್ರ ಆಕ್ಷನ್ ಮಾಡಿ ಎನಿ ಟೈಮ್ ಬರ್ಬೋದು. ಅದಕ್ಕೆ ಅವ್ರನ್ನ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಕರೀತಾರೆ. ಆ ಪಡೆಯನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಏನಿಲ್ಲ, ದಂಡಂ ದಶಗುಣಂ ಅಷ್ಟೇ ಅವ್ರ ಕೆಲಸ. ಮಾತಾಡಲ್ಲ, ಹೋಗಿ ಅಂತ ಹೇಳಲ್ಲ, ಸಮಾಧಾನ ಪಡಿಸೋದಕ್ಕೆ ಹೋಗಲ್ಲ. ದಂಡ ಇರುತ್ತೆ, ತೆಗದ್ 4 ಕೊಟ್ಟು ಬಾರಿಸಿ ಚದರಿಸ್ತಾರೆ ಗುಂಪನ್ನ. ಯಾರೆಲ್ಲ ಅಕ್ರಮವಾಗಿ ನಿಲ್ಲಿಸಿದ್ರು ಅದೆಲ್ಲವನ್ನ ಕೂಡ ಅಲ್ಲಿ ತೆರವು ಮಾಡಿ आसपास शुरू हुआ था और अभी ऑलमोस्ट द एनक्रोच्ड लैंड है जो हाई कोर्ट के ऑर्डर है उसके हिसाब से MCD ने डेमोलिशन किया है. बाकी रात को थोड़ा सा ये हुआ था, पत्थरबाजी हुआ था पुलिस के ऊपर, तो उसमें हमने मिनिमम फोर्स यूज करके उनको ये किया, मतलब पुश बैक किया. और उसके बाद तो ओवरऑल प्रोसेस वाज वेरी स्मूथ. इसमें पुलिस ऑफिसर्स 4-5 लोगों को इंजरी है, बट माइनर इंजरीज है. उनकी मेडिकल रिपोर्ट्स अभी आए नहीं, जैसे आएगा तो वो कानूनी कार्रवाई करेंगे. तो अरेस्टिंग वगैरह हुई है? नहीं, अभी आइडेंटिफाई हुआ नहीं है, बट एज सुन एज वी गेट द CCTV कैमरा फुटेजेस, ड्रोन फुटेजेस एंड ये बॉडी वॉर्न कैमरा के फुटेजेस, तो उसमें आइडेंटिफाई करने के बाद वी विल टेक लीगल एक्शन. 1 बजे के आसपास शुरू हुआ था और अभी ऑलमोस्ट द एनक्रोच्ड लैंड है जो हाई कोर्ट के ऑर्डर है उसके हिसाब से MCD ने डेमोलिशन किया है. बाकी रात को थोड़ा सा ये हुआ था, पत्थरबाजी हुआ था पुलिस के ऊपर, तो उसमें हमने मिनिमम फोर्स यूज करके उनको ये किया, मतलब पुश बैक किया. और उसके बाद तो ओवरऑल प्रोसेस वाज वेरी स्मूथ. इसमें पुलिस ऑफिसर्स 4-5 लोगों को इंजरी है, बट माइनर इंजरीज है. उनकी मेडिकल रिपोर्ट्स अभी आए नहीं, जैसे आएगा तो वो कानूनी कार्रवाई करेंगे. तो अरेस्टिंग वगैरह हुई है? नहीं, अभी आइडेंटिफाई हुआ नहीं है, बट एज सुन एज वी गेट द CCTV. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒತ್ತುವರಿ ತೆರವು ವೇಳೆ ಕಲ್ಲು ತೂರಾಟ ಆಗಿರುವಂತಹ ಘಟನೆ ನಡೆದಿದೆ. ರಾಮಲೀಲಾ ಮೈದಾನದ ತರ್ಕಮನ್ ಗೇಟ್ ಬಳಿ ಈ ಘಟನೆ ನಡೆದಿರೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಫೈಜ್-ಎ ಇಲಾಹಿ ಮಸೀದಿ ಬಳಿ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಹೈಕೋರ್ಟ್ ಆದೇಶದ ಮೇರೆಗೆ ಎನ್ಸಿಡಿ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ನಡೀತಾ ಇತ್ತು.
ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ಜೆಸಿಬಿ ಮತ್ತು ಅಲ್ಲಿದ್ದಂತ ಅಧಿಕಾರಿಗಳ ಮೇಲೆ ಕಿಡಿಗೇಡಿಗಳು ಕಲ್ಲನ್ನೆಸೆದಿದ್ದಾರೆ. ನಿನ್ನೆ ಮಧ್ಯರಾತ್ರಿಯಿಂದ ನಡೆಯುತ್ತಿದ್ದಂತಹ ತೆರವು ಕಾರ್ಯಾಚರಣೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ RAF ಪಡೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. कुछ नहीं पता चलेगा। ಒಂದು ಕಡೆ ಪೊಲೀಸರನ್ನ ನಿಯೋಜನೆ ಮಾಡಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಜೆಸಿಬಿಗಳು ಸಾಲುಗಟ್ಟಿ ನಿಂತಿದೆ. ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಸೀದಿ ಬಳಿ ಕಲ್ಲು ತೂರಾಟ ಆಗಿರೋದು. RAF ಪಡೆಯನ್ನ ನಿಯೋಜನೆ ಮಾಡೋದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅವ್ರಿಗೆ ಯಾರ ಆರ್ಡರ್ಗೆ ಅಥವಾ ಯಾರದೇ ಒಂದು ಆದೇಶಕ್ಕೋಸ್ಕರ ಅವ್ರು ಕಾಯೋದಿಲ್ಲ. ಏನಾದ್ರೂ ತುಟಿಕ್ ಪಿಟಿಕ್ ಅಂದ್ರೆ ತಕ್ಷಣ ಆಕ್ಷನ್ ಮಾಡಕ್ ಬರ್ತಾರ ಅವರು. ಅದಕ್ಕೆ ಅವರು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಕರೆದವರು. ಅವ್ರಿಗೆ ಅಧಿಕಾರಿಗಳ ಆದೇಶ ಕೊಡಬೇಕು, ಪೊಲೀಸರು ಪರ್ಮಿಷನ್ ಕೊಡಬೇಕು, DC ಕೊಡಬೇಕು, ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಅಂತ ಏನಿಲ್ಲ. ಅವ್ರ ಆಕ್ಷನ್ ಮಾಡಿ ಎನಿ ಟೈಮ್ ಬರ್ಬೋದು. ಅದಕ್ಕೆ ಅವ್ರನ್ನ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಕರೀತಾರೆ. ಆ ಪಡೆಯನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಏನಿಲ್ಲ, ದಂಡಂ ದಶಗುಣಂ ಅಷ್ಟೇ ಅವ್ರ ಕೆಲಸ. ಮಾತಾಡಲ್ಲ, ಹೋಗಿ ಅಂತ ಹೇಳಲ್ಲ, ಸಮಾಧಾನ ಪಡಿಸೋದಕ್ಕೆ ಹೋಗಲ್ಲ. ದಂಡ ಇರುತ್ತೆ, ತೆಗದ್ 4 ಕೊಟ್ಟು ಬಾರಿಸಿ ಚದರಿಸ್ತಾರೆ ಗುಂಪನ್ನ. ಯಾರೆಲ್ಲ ಅಕ್ರಮವಾಗಿ ನಿಲ್ಲಿಸಿದ್ರು ಅದೆಲ್ಲವನ್ನ ಕೂಡ ಅಲ್ಲಿ ತೆರವು के आसपास शुरू हुआ था और अभी ऑलमोस्ट द एनक्रोच्ड लैंड है जो हाई कोर्ट के ऑर्डर है उसके हिसाब से MCD ने डेमोलिशन किया है. बाकी रात को थोड़ा सा ये हुआ था, पत्थरबाजी हुआ था पुलिस के ऊपर, तो उसमें हमने मिनिमम फोर्स यूज करके उनको ये किया, मतलब पुश बैक किया. और उसके बाद तो ओवरऑल प्रोसेस वाज वेरी स्मूथ. इसमें पुलिस ऑफिसर्स 5 लोगों को इंजरी है, बट माइनर इंजरीज है. उनकी मेडिकल रिपोर्ट्स अभी आए नहीं, जैसे आएगा तो वो कानूनी कार्रवाई करेंगे. तो अरेस्टिंग वगैरह हुई है? नहीं, अभी आइडेंटिफाई हुआ नहीं है, बट एज सुन एज वी गेट द CCTV कैमरा फुटेजेस, ड्रोन फुटेजेस एंड ये बॉडी वॉर्न कैमरा के फुटेज, तो उसमें आइडेंटिफाई करने के बाद वी विल टेक लीगल एक्शन. 1 बजे के आसपास शुरू हुआ था और अभी ऑलमोस्ट द एनक्रोच्ड लैंड है जो हाई कोर्ट के ऑर्डर है उसके हिसाब से MCD ने डेमोलिशन किया है. बाकी रात को थोड़ा सा ये हुआ था, पत्थरबाजी हुआ था पुलिस के ऊपर, तो उसमें हमने मिनिमम फोर्स यूज करके उनको ये किया, मतलब पुश बैक किया. और उसके बाद तो ओवरऑल प्रोसेस वाज वेरी स्मूथ. इसमें पुलिस ऑफिसर्स 5 लोगों को इंजरी है, बट माइनर इंजरीज है. उनकी मेडिकल रिपोर्ट्स अभी आए नहीं, जैसे आएगा तो वो कानूनी कार्रवाई करेंगे. तो अरेस्टिंग वगैरह हुई है? नहीं, अभी आइडेंटिफाई हुआ नहीं है, बट एज सुन एज वी गेट द CCTV